ಮಾನವ ಹಕ್ಕುಗಳ ರಕ್ಷಣಾ ಸಂಸ್ಥೆಯ ಅಧ್ಯಕ್ಷ ಇದು ಹಾಕೊಂಡು ಓಡಾಡೋದು ನೋಡ್ತಾ ಇದ್ದೀವಿ. ಮಾಹಿತಿ ಹಕ್ಕು ತಗೊಳ್ಳುವಾಗ ಅವನಿಗೂ ಏನಾದ್ರು ಒಂದು ಕಾರಣ ಇರಬೇಕು, ಬಲವಾದ ಕಾರಣ ಇರಬೇಕು. ಈ ರಸ್ತೆ ಸರಿ ಇಲ್ಲ, ಹಾಕ್ಲಿ. ಇಡೀ ಒಂದು ವಾರ್ಡಿನ, ಬಸವೇಶ್ವರರ ವಾರ್ಡಿನ ಯಾವ್ಯಾವ ಪ್ಲಾನ್ ಸ್ಯಾಂಕ್ಷನ್ ಆಗಿದೆ ಅಂತ ಕೇಳೋದು ಮಾಹಿತಿ ಹಕ್ಕು ಅಡಿ ಬರೋದಿಲ್ಲ. ಸೊ ಅದಕ್ಕೋಸ್ಕರ ತಾವು ಇದನ್ನು ಯೋಚನೆ ಮಾಡಿ, ಅವನ್ ಏನಾದರೂ ಒಂದು ಕಾರಣ ಇರಬೇಕು. ಕ್ವಾಲಿಟಿ ಆಫ್ ರೋಡು, ಕ್ವಾಲಿಟಿ ಆಫ್ ಬ್ರಿಡ್ಜ್, ಕ್ವಾಲಿಟಿ ಆಫ್ ಬಿಲ್ಡಿಂಗ್ ಕೇಳಿ ಸರ್ಕಾರದ್ದು. ಬಟ್ ಯಾರ್ಯಾರೋ ಒಂದು ಮನೆ ಕಟ್ತಾರೋ ಆ ಪ್ಲಾನ್ ಎಲ್ಲ ಕೊಡಿ, ಹೌ ಕೆನ್ ಯು ಆಸ್ಕ್? ಸೊ ಅದಕ್ಕೋಸ್ಕರ ಆ ರೂಲ್ಸ್ ಮಾಡುವಾಗ ಅದೇನೋ ಪರಿಶೀಲನೆ ಮಾಡುವಾಗ ಇದನ್ನು ಸ್ವಲ್ಪ ಗಮನ ತಗೊಳ್ಳಿ. ಬೇರೆ ಬೇರೆ ಮಾನ್ಯ ಅಧ್ಯಕ್ಷರೇ, ಒಂದು ನಿಮಿಷ ಆಯ್ತು. ಎಲ್ಲರಿಗೆ ಮಾತಾಡ್ಲಿಕ್ಕೆ ಇದ್ದೇವೆ, ಕೂತ್ಕೊಳ್ಳಿ. ಮಾಹಿತಿ ಹಕ್ಕುದ ಚರ್ಚೆ ಅಲ್ಲ, ಅಧ್ಯಕ್ಷರ ಒಂದು ನಿಮಿಷ ಮಾತಾಡಿ. ಇಲ್ಲ, ಉತ್ತರ ಕೊಟ್ಟಿದ್ದಾರೆ ಅವರು. ಅರ್ಧ ಗಂಟೆ ಚರ್ಚೆಗೆ ಹಾಕಿ ಸರ್, ಎಲ್ಲರೂ ಮಾತಾಡಿ. ಚರ್ಚೆ ನಿಮಗೆ ಇದೊಂದು ಅತ್ಯಂತ ತಾವೇ ಹೇಳಿದಾಗೆ ಪಾರದರ್ಶಕ ಆಡಳಿತ ಮಾಡೋದಕ್ಕೆ ಸೂಕ್ತವಾದ ಚರ್ಚೆ ಮಾಡುವುದಲ್ಲ. ದುರ್ಬಳಕೆಯನ್ನ ಹೇಗೆ ಕಡಿಮೆಗೊಳಿಸಬೇಕು ಅನ್ನೋದ್ರ ಬಗ್ಗೆ ಚಿಂತನೆಯನ್ನ ಮಾಡೋಣ. ವೇದ್ಯಾಸ್ ಕಾಮತ್ ಈಗ ಅವರನ್ನೆಲ್ಲ ನಿಮ್ಮನ್ನು ಸರಿಪಡಿಸ್ಬೇಕು, ಸ್ವಲ್ಪ ಕೂತ್ಕೊಳ್ಳಿ. ಈಗ ಅಧ್ಯಕ್ಷ ನಮ್ಮನ್ನು ಸರಿಪಡಿಸೋದು ಮಾಡಿ ಸರ್. ಸರ್ ಆಯ್ತು, ಅಧ್ಯಕ್ಷ ಒಂದು ಅರ್ಧ ಗಂಟೆ ಚರ್ಚೆಗೆ ಹಾಕಿ ಸರ್, ಬಹಳ ಇಂಪಾರ್ಟೆಂಟ್ ಇದೆ ಇದು. ಗೊತ್ತಾಯ್ತು ಸರ್, ಕೆಲಸ ಮಾಡೋ ಪರಿಸ್ಥಿತಿ ಇಲ್ಲ. ನೀವು ಮಾತಾಡಿ, ಇದ್ರ ಬಗ್ಗೆ ಚರ್ಚೆ ಮಾಡಿ, ಫೀಸ್ ಹೆಚ್ಚು ಮಾಡಿ, ತಿದ್ದುಪಡಿ ತಗೊಂಡ್ಬರ್ರಿ. ಮಾತಾಡಿ ಅಣ್ಣ. ಹೌದು ಮರ, ನೀವು ಸರ್ಕಾರ ಬೊಂಬೆ ತರ ನಿಂತ್ರೆ ನಾನೇನ್ ಮಾಡ್ಲಿಕ್ಕೆ ಸಾಧ್ಯ? ಕೋನ್ ರೆಡ್ಡಿ ಅವರು ನೀವು ಮಾತಾಡಿ. ಕೋನ್ ರೆಡ್ಡಿ ಅವರು ಕೂತ್ಕೊಂಡು ಮಾತಾಡ್ತಾರೆ. ನೀವು ಮಾತಾಡಿ. ಮಾನ್ಯ ಸಭಾಧ್ಯಕ್ಷರೇ, ಅಧ್ಯಕ್ಷೆ, ಚುಕ್ಕೆ ಗುರುತಿನ ಪ್ರಶ್ನೆ 649 ಮಾನ್ಯ ಗೃಹ ಸಚಿವರನ್ನ ಕೇಳ್ತಾ ಇದ್ದೇವೆ. ಅಧ್ಯಕ್ಷರೇ, ಉತ್ತರಗಳನ್ನು ಒಂದು ಹಾಫ್ ಆನ್ ಅವರ್ ಚರ್ಚೆ ಕೊಡಿ ಸರ್, ಎಲ್ಲರಿಗೂ ಅವರವ್ರ ವಿಚಾರಗಳು ಪ್ರಸ್ತಾಪ ಚರ್ಚೆ ಕೊಟ್ಟಿದ್ದಾರೆ. ಅಂದೆ ಅಕುಲ್ಪುರ ಏನು ದಾಯ ಪಾತಿ ನಿಕ್ಕಿದ ಮಂಡಪ ಪಾತ ಎಲ್ಲರ ಅಂಚ ಸರ್, ಪ್ರಶ್ನೆ ಹಾಕಿ ಕೇಳಿ. ಮಾನ್ಯ ಸಭಾಧ್ಯಕ್ಷರೇ, ಉತ್ತರವನ್ನ ಗೃಹ ಸಚಿವರು ಕೊಟ್ಟಿದ್ದಾರೆ. ಇತ್ತೀಚೆಗೆ ಗೃಹ ಸಚಿವರು ಮಂಗಳೂರಿಗೆ ಬಂದು ಹಿಂಸೆ ತಡೆಗೆ ವಿಶೇಷವಾದಂಥ ಪೊಲೀಸ್ ಕಾರ್ಯಪಡೆ ಇರಬಹುದು, ಆ್ಯಂಟಿ ಕಮ್ಯುನಲ್ ಫೋರ್ಸ್, ಈ ರೀತಿಯ ಬೇರೆ ಬೇರೆ ಕಾರ್ಯವನ್ನು ಪ್ರಾರಂಭ ಮಾಡಿದ್ದಾರೆ. ಮತ್ತು ಈ ಕಮ್ಯುನಲ್ ಗಲಾಟೆಗಳಾಗುವಂಥ ದೃಷ್ಟಿಯಲ್ಲಿ ಒಂದು ವಿಶೇಷವಾದಂಥ ಸಭೆಯನ್ನು ಮಾನ್ಯ ಗೃಹ ಸಚಿವರೇ ಕೂತು ಮಾಡಿದ್ದಾರೆ. ನಾನು ಗೃಹ ಸಚಿವರು ಬಂದು ಮಾಡಿದಂಥ ಸಭೆಯಲ್ಲಿ ಕೂಡ ನಾನು ಭಾಗವಹಿಸಿದ್ದೇನೆ. ಆದರೆ ಇವತ್ತು ನಾನು ಗೃಹ ಸಚಿವರಿಗೆ ಒಂದು ಮಾಹಿತಿಯನ್ನು ಈ ಸಂದರ್ಭದಲ್ಲಿ ಕೊಡ್ಲಿಕ್ಕೆ ಬಯಸ್ತಾ ಇದ್ದೇನೆ. ಈ ರೀತಿಯ ಒಂದು ಆ್ಯಂಟಿ ಕಮ್ಯುನಲ್ ಫೋರ್ಸ್ ಇರ್ಬೋದು, ಈ ರೀತಿಯ ಪೊಲೀಸ್ ಇಲಾಖೆ ಒಳಗಡೆ ಪೊಲೀಸ್ ಈ ರೀತಿಯ ಇನ್ನೊಂದು ಪಡೆಗಳನ್ನು ಮಾಡುವಂಥ ಉದ್ದೇಶಗಳು, ಕಾರಣಗಳು, ಅದಕ್ಕೆ ಆಗುವಂಥ ಈ ರೀತಿಯ ಘಟನೆಗಳು ಯಾಕಾಗಿ ಆಗತ್ತೆ ಅಂತ ಹೇಳುವುದನ್ನು ಪೊಲೀಸ್ ಇಲಾಖೆ ಮನದಟ್ಟು ಮಾಡಿಕೊಳ್ಬೇಕು. ಯಾಕಾಗಿ ಈ ಘಟನೆಗಳಾಗತ್ತೆ, ಇದಕ್ಕಾಗಿ ಈ ರೀತಿಯ ಆ್ಯಂಟಿ ಕಮ್ಯುನಲ್ ಫೋರ್ಸ್ಗಳು ಅಥವಾ ಇನ್ನಿತರ ಕಾರ್ಯಪಡೆಗಳು ಮಾಡುವಂಥ ಉದ್ದೇಶಗಳು ಆಗತ್ತೆ ಅಂತ ಹೇಳೋದು. ಪ್ರಥಮತವಾಗಿ ನಮ್ಮ ಕರಾವಳಿಯ ಕರ್ನಾಟಕ, ಕೇರಳ ಭಾಗ ಮತ್ತು ಇನ್ನಿತರ ಪ್ರದೇಶದ ಭಾಳ ಹತ್ತಿರವಾಗಿರುವಂಥ ಕಾರಣ ವಿಪರೀತವಾದಂಥ ಶಿಕ್ಷಣ ಸಂಸ್ಥೆಗಳಿದೆ. ಭಾಳ ದೊಡ್ಡ ರೀತಿಯಲ್ಲಿ ಡ್ರಗ್ಸು ಮತ್ತು ಗಾಂಜಾದ ಭಾಳ ದೊಡ್ಡ ರೀತಿಯ ಅವ್ಯವಸ್ಥೆಗಳು ಒಂದು ರೀತಿಯ ಹಂತಕ್ಕೆ ಬರ್ತಾ ಇದೆ. ಎರಡನೇದು, ನಾನು ಮಾನ್ಯ ಸಚಿವರಿಗೆ ಹೇಳಲಿಕ್ಕೆ ಬಯಸ್ತೇನೆ, ತಾವು ಆ್ಯಂಟಿ ಕಮ್ಯುನಲ್ ಫೋರ್ಸನ್ನು ಪ್ರಾರಂಭ ಮಾಡಿದ್ರಿ. ಆ್ಯಂಟಿ ಕಮ್ಯುನಲ್ ಫೋರ್ಸ್ ಪ್ರಾರಂಭ ಮಾಡಿದ್ದು ಉದ್ದೇಶ ಸರಿ ಇದೆ, ಆದರೆ ಅದು ಯಾಕಾಗಿ ಆಗುತ್ತೆ ಅಂತ ಹೇಳುವಾಗ ನಮ್ಮ ಭಾವನೆಗಳಿಗೆ ಧಕ್ಕೆ ಆದಾಗ, ಈಗ ಗೋಹತ್ಯೆ ಅಂತ ಹೇಳುವಂಥದ್ದು ವಿಪರೀತವಾಗಿ ಮನೆಯ ಹಟ್ಟಿ ಒಳಗಡೆ ಬಂದು, ಕೊಟ್ಟಿಗೆ ಒಳಗಡೆ ಬಂದು ತಲವಾರು ತೋರಿಸಿ ನಮ್ಮ ಮನೆಯ ಗೋವನ್ನು ಕದ್ದುಕೊಂಡು ಹೋಗುವಂಥ ಪರಿಸ್ಥಿತಿ ಆದಾಗ ಅವರಿಗೆ ಯಾವುದೇ ರೀತಿಯ ಶಿಕ್ಷೆಯನ್ನು ಕೊಡ್ಕೊಳ್ಳಿಕ್ಕೆ ಆಗದಂಥ ರೀತಿಯಲ್ಲಿ ಆ ಪರಿಸ್ಥಿತಿಗಳು ಎದುರಾದಾಗ ಈ ರೀತಿಯ ವಿಪರೀತ ಇರುವಂಥ ಪರಿಸ್ಥಿತಿಗಳು, ಘಟನೆಗಳು ಸಂಭವಿಸ್ತದೆ ಅಂತ ಹೇಳೋದು. ಅದಕ್ಕಾಗಿ ನಾನು ಕೇಳುವಂಥದ್ದು, ಆ್ಯಂಟಿ ಕಮ್ಯುನಲ್ ಫೋರ್ಸ್ ಮಾಡಿದಿರಿ, ಅದರಲ್ಲಿ ಗೋಹತ್ಯಾ ವ್ಯವಸ್ಥೆಗಳನ್ನು ಆದ ಕಾರಣ ಕಮ್ಯುನಲ್ ಆಗುತ್ತೆ ಅಂತ ಹೇಳುವುದನ್ನು ಕೂಡ ತಾವು ಸೇರಿಸ್ಕೊಳ್ಬೇಕು ಅಂತ ಹೇಳೋದು ನನ್ನ ಮನವಿ. ಅದರ ಒಟ್ಟಿಗೆ ಲವ್ ಜಿಹಾದ್ ಅತ್ಯಧಿಕವಾಗಿ ಆಗುವಂಥ ಕಾರಣಗಳು ಯಾಕೆ?
ಈ ರೀತಿಯ ಮಾಹಿತಿಗಳನ್ನು ಸಂಗ್ರಹಿಸಿಕೊಂಡು ಅದಕ್ಕೆ ತಾವು ಆ್ಯಂಟಿ ಕಮ್ಯುನಲ್ ಫೋರ್ಸ್ಗಳಿಂದ ಆ ರೀತಿಯ ಪೊಲೀಸ್ ಅಧಿಕಾರಿಗಳು ಅದಕ್ಕೆ ಪೂರಕವಾಗಿ ಕೆಲಸ ಕಾರ್ಯಗಳು ಮಾಡಿ ಅದನ್ನು ಸರಿಪಡಿಸ್ಕೊಳ್ಳಿಕ್ಕೆ ಹೋದರೆ ಈ ಘಟನೆಗಳು ಆಗುವುದಿಲ್ಲ ಅಂತ ಹೇಳೋದು ನನ್ನ ಮಾಹಿತಿ ಸರ್. ಕೊನೆಯದಾಗಿ ಇನ್ನೊಂದು ಪ್ರಶ್ನೆ, ನಾನು ಈ ಆ್ಯಂಟಿ ಕಮ್ಯುನಲ್ ಫೋರ್ಸ್ ಇರ್ಬೋದು ಅಥವಾ ಇನ್ನೊಂದು ಪಡೆಗಳಿರ್ಬೋದು, ಇದನ್ನು ನೀವು ಪ್ರಾಮಾಣಿಕವಾಗಿ ತಮ್ಮ ಇಲಾಖೆ ಇರಬಹುದು ಯಾವುದೇ ವ್ಯವಸ್ಥೆಗಳು ಸರಿಯಾಗಿ ಮಾಡಿಕೊಂಡ್ರೆ ಈ ರೀತಿಯ ಘಟನೆಗಳಾಗಲ್ಲ. ಇತ್ತೀಚೆಗೆ ನಾನು ಶಾಸಕನಾಗಿ ನನ್ನ ಮೇಲೆ ಒಂದು 4-5 ಪೊಲೀಸ್ FIRಗಳು ಆಗಿದೆ. ಬೇಜಾರಿಲ್ಲ, ಅಲ್ಲ ಒಂದೇ ಮಿನಿಟ್, ಬೇಜಾರಿಲ್ಲ ಅಧ್ಯಕ್ಷರೇ, ಗೃಹ ಸಚಿವರೇ. ಮಂಗಳೂರಿನಲ್ಲಿ ರಾಜಾರೋಷವಾಗಿ ಪತ್ರಿಕಾಗೋಷ್ಠಿಯಲ್ಲಿ ಒಂದು ರಾಜ್ಯಪಾಲರನ್ನ ಬಾಂಗ್ಲಾದೇಶದಲ್ಲಿ ಅಥವಾ ಅಫ್ಘಾನಿಸ್ತಾನದಲ್ಲಿ ಓಡಿಸಿದಾಗೆ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಓಡಿಸಬೇಕು ಅಂತ ಹೇಳುವಂತ MLC ಅವರ ವಿರುದ್ಧ ತಾವು FIR ಮಾಡಿ ಇದರಲ್ಲಿ ತಾರತಮ್ಯ ಆಗಬಾರದು. ಕೊನೆಯದಾಗಿ ಒಂದೇ ಒಂದು, ಇತ್ತೀಚೆಗೆ ಪೊಲೀಸ್ ಇಲಾಖೆಯಿಂದ 80 ವರ್ಷ 75 ವರ್ಷ ಕೆಲವು ಮಹಿಳೆಯರ ಮನೆಗೆ ರಾತ್ರಿ 12 ಗಂಟೆಗೆ 2 ಗಂಟೆಗೆ ಹೋಗಿ ಪೊಲೀಸರು ನುಗ್ಗಿ ಅವ್ರ ಮೇಲೆ ಕಾನೂನು ಕ್ರಮವನ್ನು ವಹಿಸಿಕೊಳ್ಳುವಂಥ, ಅವರ ಫೋಟೋವನ್ನು ವಹಿಸಿಕೊಳ್ಳುವಂಥ, ಅವ್ರ ಮೇಲೆ ಯಾವುದೇ FIRಗಳಿಲ್ಲ. ಇವತ್ತಿನ 75-80 ವರ್ಷದಲ್ಲಿ ಯಾವುದೇ ರೀತಿಯ ಪೊಲೀಸ್ ಸ್ಟೇಷನ್ಗೆ ಬರೆದಂಥ ವ್ಯಕ್ತಿಗಳ ಆ ರೀತಿ ಮಾಡಿದ್ದಾರೆ ಅಂತೇಳಿ ಆದರೆ ಅಂಥ ಪೊಲೀಸ್ ಅಧಿಕಾರಿಗಳ ಬಗ್ಗೆ ಏನು ಕ್ರಮ ವಹಿಸ್ಕೊಳ್ತೀರಿ ಅಂತ ಹೇಳೋದು. ಯಾಕಂದ್ರೆ ನಮ್ಮ ಅವರ ತೇಜೋವಧೆ ಮಾಡಿ ಮಾನ್ಯ ಗೃಹ ಸಚಿವರು ತಾವು ಬಂದಿದ್ದೀರಿ, ಮೊನ್ನೆ ಇತ್ತೀಚೆಗೆ ಒಳ್ಳೆ ಪೊಲೀಸ್ ಕಮಿಷನರ್ ಅನ್ನು ಕೊಟ್ಟಿದ್ದೀರಿ, ಅದಕ್ಕೆ ನಾನು ಸ್ವಾಗತ ಹೇಳ್ತೇನೆ. ಆದರೆ ಇದನ್ನೆಲ್ಲ ಸೇರಿಸ್ಕೊಳ್ಬೇಕು ಅಂತ ನನ್ನ ಮನವಿ ಇದೆ. ಮಾನ್ಯ ಅಧ್ಯಕ್ಷರೇ, ದಕ್ಷಿಣ ಕನ್ನಡ ಜಿಲ್ಲೆ ಬಸವನಗೌಡ ತುರ್ವಿಯಾಲ್, ಉಡುಪಿ ಜಿಲ್ಲೆ ಕರಾವಳಿ ಪ್ರದೇಶಗಳು, ಬಸವನಗೌಡ ಇವರೇ ಮಾನ್ಯ ಅವರೇ ಕೂತ್ಕೊಳ್ಳಿ. ದಕ್ಷಿಣ ಕನ್ನಡ ಜಿಲ್ಲೆಯ ಬಗ್ಗೆ ನಾನು ತಮಗಿನ ಹೆಚ್ಚಾಗಿ ನನಗೇನು ಗೊತ್ತಿಲ್ಲ. ಬಹುಶಃ ನಾವು 10-20 ವರ್ಷಗಳ ಹಿಂದೆ ಅಥವಾ 25 ವರ್ಷಗಳ ಹಿಂದೆ ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ಅಂತ ಹೇಳಿದರೆ ಆ ಜನ ಭಾಳ ಬುದ್ಧಿವಂತರು, ಬಹಳಷ್ಟು ಇಡೀ ದೇಶದಲ್ಲಿ ಅವರು ಎಲ್ಲ ಕಡೆ ಮತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೂ ಕೂಡ ಹೋಗಿ ಕೆಲಸ ಮಾಡಿ ಒಳ್ಳೆಯ ಹೆಸರನ್ನು ಗಳಿಸಿದ್ದಾರೆ, ನಮಗೆ ನಮ್ಮ ರಾಜ್ಯಕ್ಕೆ ಒಳ್ಳೆಯ ಕೀರ್ತಿ ತಂದಿದ್ದಾರೆ ಎನ್ನುವಂಥದ್ದು. ಇತ್ತೀಚಿನ ದಿನದಲ್ಲಿ ಏನಾಗ್ತಾ ಇತ್ತು ಅಂತ ಹೇಳಿದರೆ ಒಂದು 10 ವರ್ಷ 15 ವರ್ಷ ಇರ್ಬೋದು ಅಂದಾಜು, ಅಲ್ಲಿ ಕೊಲೆಗಳಾಗುವಂಥದ್ದು, ಗುಂಪು ಘರ್ಷಣೆ ಆಗುವಂಥದ್ದು, ಬಹಳ ಹೆಚ್ಚಿನ ಮಟ್ಟಿಗೆ ಒಂದು ಭಯದ ವಾತಾವರಣವನ್ನು ಸೃಷ್ಟಿ ಮಾಡ್ತಕ್ಕಂಥ ರೀತಿಯಲ್ಲಿ ಘಟನೆಗಳು ನಡೀತಾ ಇತ್ತು. ಅನೇಕ ಕೊಲೆಗಳಾಯಿತು. ಶಾಲೆ ಕಾಲೇಜಿನಲ್ಲಿ ಮಕ್ಕಳಿಗೆ ಒಂದು ರೀತಿಯಲ್ಲಿ ಸಂತೋಷದಿಂದ ವ್ಯಾಸಂಗ ಮಾಡ್ತಕ್ಕಂಥ ಪರಿಸರ ಹಾಳಾಯಿತು. ಅಧ್ಯಕ್ಷರೇ, ನಮ್ಮ ಪಕ್ಷದ ಅಧ್ಯಕ್ಷರು ಮಾನ್ಯ ಶಿವಕುಮಾರ್ ಅವರು ಕಳೆದ ಚುನಾವಣೆಯ ಸಂದರ್ಭದಲ್ಲಿ 23ರ ಚುನಾವಣೆಗೆ ಹೋಗುವ ಮುಂಚೆ ಪ್ರಣಾಳಿಕೆ ತಯಾರು ಮಾಡಬೇಕು ಅಂತೇಳಿ ನನ್ನನ್ನು ಪ್ರಣಾಳಿಕಾ ಸಮಿತಿ ಅಧ್ಯಕ್ಷನನ್ನಾಗಿ ಮಾಡಿದರು. ಆ ಸಂದರ್ಭದಲ್ಲಿ ನಾನು ಎಲ್ಲ ಜಿಲ್ಲೆಗಳಿಗೂ ಭೇಟಿ ಕೊಟ್ಟು ಅಲ್ಲಿ ಸಮಸ್ಯೆಗಳನ್ನು ಮತ್ತು ಏನೆಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ತಗೋಬೋದು ಅನ್ನೋದಕ್ಕೆ ಪ್ರಯತ್ನ ಮಾಡ್ತಿದ್ದೆ. ಆ ಸಂದರ್ಭದಲ್ಲಿ ನಾನು ಮಂಗಳೂರಿಗೆ ಹೋದೆ. ಮಂಗಳೂರಿನಲ್ಲಿ ಹೋಗಿ ಅಲ್ಲಿ ಇಂಡಸ್ಟ್ರಿಯಲಿಸ್ಟು, ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ನ ನಡೆಸ್ತಕ್ಕಂಥವರು, ಸಿವಿಲ್ ಸೊಸೈಟಿ, ಅಲ್ಲಿ ಡಾಕ್ಟರ್ಸು, ಎಂಜಿನಿಯರ್ಸು, ಲಾಯರ್ಸು, ಇವರನ್ನೆಲ್ಲ ಪ್ರತ್ಯೇಕವಾಗಿ ನಾನು ಭೇಟಿ ಮಾಡಿದೆ. ಇನ್ಕ್ಲೂಡಿಂಗ್ ಮಾಧ್ಯಮದ ಸ್ನೇಹಿತರನ್ನು ಕೂಡ ಭೇಟಿ ಮಾಡಿದೆ. ಭಾಳ ನೋವಿನ ಸಂಗತಿ ಏನಂತ ಹೇಳಿದರೆ, ಅವರೆಲ್ಲ ಹೇಳಿದ್ದು ವಿಚಾರಗಳು ಸಂಕ್ಷಿಪ್ತವಾಗಿ ನಾನು ಹೇಳ್ತೇನೆ. ಇಲ್ಲಿ ಪರಿಸರ ಹಾಳಾಗಿದೆ, ನಮ್ಮ ಮಕ್ಕಳನ್ನು ನಾವು ಇಲ್ಲಿ ವ್ಯಾಸಂಗ ಮಾಡಿಸೋದಕ್ಕೆ ಕೂಡ ಕಷ್ಟ ಆಗ್ತದೆ. ನಮ್ಮ ಮಕ್ಕಳನ್ನೆಲ್ಲ ಬೆಂಗಳೂರಿಗೋ ಮೈಸೂರಿಗೋ ಕಳಿಸ್ತಾ ಇದ್ದೇವೆ. ಇಲ್ಲಿ ಬಹಳಷ್ಟು ಒಂದು ಕೋಮು ಸೌಹಾರ್ದ ಹಾಳಾಗಿದೆ. ಅದರಿಂದ ನಮಗೆಲ್ಲ ಒಂದು ಆತಂಕ ಆಗ್ತಾ ಇದೆ ಅನ್ನುವಂಥ ಮಾತನ್ನು ಹೇಳಿದೆ. ಆಗ ನನಗಂತೂ ಇಷ್ಟೊಂದು ಒಳ್ಳೆಯ ಜನ ಇರ್ತಕ್ಕಂಥ ಈ ಜಿಲ್ಲೆ, ತಮಗೆ ಕೂಡ ಗೊತ್ತಿದೆ, ಬೆಂಗಳೂರನ್ನು ಬಿಟ್ಟರೆ ನಮ್ಮ ಆರ್ಥಿಕ ವ್ಯವಸ್ಥೆಯಲ್ಲಿ ಬೆಂಗಳೂರನ್ನ ಬಿಟ್ಟರೆ
ಮಂಗಳೂರು 2ನೇ ಸ್ಥಾನವನ್ನು ಪಡ್ಕೊಂಡಿದೆ. ಬಾಲಕೃಷ್ಣ ಅವರು, ಬಾಲಕೃಷ್ಣ ಆದರೆ ದುರ್ದೈವದ ಸಂಗತಿ ಅಲ್ಲಿನ ಇಂಡಸ್ಟ್ರಿಯಲಿಸ್ಟು, ಸಣ್ಣ ಪುಟ್ಟ ಇಂಡಸ್ಟ್ರಿಗಳು ಇದ್ದಾವೆ ಅಲ್ಲಿ, ಆ ಇಂಡಸ್ಟ್ರಿಯಲಿಸ್ಟು ಕೂಡ ಏನು ಹೇಳಿದರು ಅಂದರೆ, ಯಾರೂ ಕೂಡ ನಮ್ಮ ಮಂಗಳೂರಿಗೆ ಬಂದು ಹಣವನ್ನು ಬಂಡವಾಳವನ್ನು ಹೂಡೋದಕ್ಕೆ ಹಿಂದಕ್ಕೆ ಹೋಗ್ತಾರೆ, ಯಾರೂ ಬಂಡವಾಳ ಹೂಡೋದಿಲ್ಲ. ನಾವಿಲ್ಲಿ ಬಂಡವಾಳ ಹೂಡಿದರೆ ನಮಗೆ ಏನಾಗುತ್ತೆ ಅಂತ ಅನ್ನುವಂಥ ಭಯದ ವಾತಾವರಣ ಇದೆ, ಆತಂಕ ಇದೆ ಅನ್ನುವಂಥ ಮಾತುಗಳು ಬಂದಾಗ ಸ್ವಾಭಾವಿಕವಾಗಿ ಆ ಜಿಲ್ಲೆಯ ಬಗ್ಗೆ ಒಂದಿಷ್ಟು ಪ್ರಶ್ನೆಗಳು ಬರ್ತವೆ. ನಮ್ಮ ಸರ್ಕಾರ ಬಂದ ಮೇಲೆ ನಾವು ಕಳೆದ 2.5 ವರ್ಷದಲ್ಲಿ ಅನೇಕ ಕೊಲೆಗಳಾಯಿತು ಮತ್ತು ಘರ್ಷಣೆಗಳಾಯಿತು, ಗುಂಪು ಘರ್ಷಣೆಗಳಾಯಿತು, ಕೋಮು ಸೌಹಾರ್ದ ಹಾಳಾಗಿದೆ ಅನ್ನುವಂಥ ಅನೇಕ ಘಟನೆಗಳು ನಡೆದ್ಬಿಡ್ತು. ಆಗ ನಾನು ಒಂದು ಬಾರಿ ಮಂಗಳೂರಿಗೆ ಹೋದಂಥ ಸಂದರ್ಭದಲ್ಲಿ ನನಗೆ ಇದನ್ನೆಲ್ಲ ಹೇಳಿದರು. ಅನೇಕ ಜನ ನಮ್ಮ ಶಾಸಕರುಗಳು ಕೂಡ, ಅವರಿಗೂ ಒಂದು ರೀತಿಯಲ್ಲಿ ಆತಂಕ. ಬೆಳಿಗ್ಗೆ ಇದ್ದರೆ ಅವರು ಪೊಲೀಸ್ ಸ್ಟೇಷನನ್ನು ಹೋಗ್ತಕ್ಕಂಥದ್ದು, ಯಾರನ್ನೋ ಬಿಡಿಸ್ಬೇಕು, ಯಾರಿಗೋ ಅವರ ಪರವಾಗಿ ವಾದ ಮಾಡಬೇಕು ಅನ್ನೋದು ಅವರಿಗೂ ಕೂಡ, ಅನೇಕ ಶಾಸಕರಿಗೂ ಕೂಡ ಗೊಂದಲ. ಆಗ ನನಗೆ ಹೇಳಿದರು ಈ ರೀತಿಯೆಲ್ಲ ಆಗ್ತಾ ಇದೆ ಅಂತೇಳಿ ಹೇಳಿದಾಗ ನಾನು ಹೇಳಿದೆ, ನೋಡಿ ಇದನ್ನು ನಾವು ಅಪೀಲ್ ಮಾಡಿಕೊಂಡು, ಎಲ್ಲರೂ ಕೂಡ ನಾವು ಅಪೀಲ್ ಮಾಡ್ಕೊಳ್ಳೋಣ ಜನಸಮುದಾಯಕ್ಕೆ, ಈ ರೀತಿ ಆಗಬಾರ್ದು ಘಟನೆ. ಒಂದು ನಮ್ಮ ಊರಿಗೆ ಕೆಟ್ಟ ಹೆಸರು ಬರುತ್ತೆ, ವಾತಾವರಣ ಹಾಳಾಗಿದೆ, ಜನ ಭಾಳ ಭೀತಿಯಿಂದ ಬದುಕ್ತಾ ಇದ್ದಾರೆ ಎನ್ನುವಂಥದ್ದು. ಆಗ ನಾನು ಅಲ್ಲಿ ಅನೌನ್ಸ್ ಮಾಡಿ ಬಂದೆ, ಒಂದು ಸ್ಪೆಷಲ್ ಆ್ಯಕ್ಷನ್ ಫೋರ್ಸ್ ಮಾಡ್ತೇವೆ, ಇದನ್ನು ಹತ್ತಿಕ್ಕುವಂಥ ಕೆಲಸ ಮಾಡ್ತೇವೆ ಅಂತೇಳಿ ಮಾಡಿದ್ವಿ. ಅವರಿಗೆ ನಾವು ಟರ್ಮ್ಸ್ ಆಫ್ ರೆಫರೆನ್ಸ್ ಏನು ಕೊಟ್ಟಿದ್ದೇವೆ ಅಂತ ಹೇಳಿದರೆ, ಸುಮ್ಮನೆ ಎಲ್ಲರ ಮನೆಗೂ ಹೋಗಿ ರಾತ್ರಿ ಹೊತ್ತು ಹೋಗಿ ನೀವು ಜಪ್ತಿ ಮಾಡಿ ಹಾಗೆ ಅಂತಕ್ಕಂಥದ್ದು ಕೊಟ್ಟಿಲ್ಲ ನಾವು. ಯಾರೂ ಕೂಡ ಇಲ್ಲಿವರೆಗೂ ಸ್ಪೆಷಲ್ ಆ್ಯಕ್ಷನ್ ಫೋರ್ಸು ಯಾವುದೇ ಮನೆಗೆ ಹೋಗಿಲ್ಲ. ರೆಗ್ಯುಲರ್ ಫೋರ್ಸು ನೈಟ್ ಬೀಟ್ ಮಾಡ್ತಾರೆ, ಅವರು ಹೋಗಿರ್ಬೋದು. ಆದರೆ ಅವರಿಗೆ ಕೊಟ್ಟಿರ್ತಕ್ಕಂಥ ಟರ್ಮ್ಸ್ ಆಫ್ ರೆಫರೆನ್ಸ್ ಏನಂದರೆ, ದ್ವೇಷ ಭಾಷಣ, ಉದ್ರೇಕಕಾರಿ ಘಟನೆಗಳು, ಕೋಮು ಸಂಬಂಧಿತ ಘಟನೆಗಳಿಗಾಗಿ ಮಾಧ್ಯಮ ಮತ್ತು ಸಾಮಾಜಿಕ ಮಾಧ್ಯಮಗಳನ್ನು ಬಳಸುವವರ ಮೇಲೆ ನಿಗಾ ಇಡುವುದು, ಸಂಭಾವ್ಯ ಕೋಮು ಹಿಂಸಾಚಾರದ ಬಗ್ಗೆ ಕಣ್ಗಾವಲು ಮತ್ತು ಮಾನವ ಗುಪ್ತಚರ ಮೂಲಕ ಎಚ್ಚರಿಕೆ ವ್ಯವಸ್ಥೆಯನ್ನು ರಚಿಸುವುದು. ಆಮೇಲೆ ಪ್ರಾಬಲ್ಯದ ಮೂಲಕ ವಿಶ್ವಾಸ ವೃದ್ಧಿ ಕ್ರಮಗಳನ್ನು ಕೈಗೊಳ್ಳುವುದು, ಮೂಲಭೂತೀಕರಣವನ್ನು ಗುರುತಿಸಲು ಮತ್ತು ಮೇಲ್ವಿಚಾರಣೆ ಮಾಡಲು ಕ್ರಮಗಳನ್ನು ಕೈಗೊಳ್ಳುವುದು, ಕಮ್ಯುನಲ್ ಸಂದರ್ಭದಲ್ಲಿ ವಿಶೇಷ ಕಾರ್ಯಪಡೆ ಅಧಿಕಾರಿ ಸಿಬ್ಬಂದಿಗಳು ಅವರನ್ನು ನೇರವಾಗಿ ನಿಯಂತ್ರಿಸಿ. ಈ ಟರ್ಮ್ಸ್ ಆಫ್ ರೆಫರೆನ್ಸನ್ನು ಕೊಟ್ಟಿದ್ದೇವೆ ವಿನ ಅವರು ರಾತ್ರಿ ಹೊತ್ತು ಯಾರ್ದೋ ಮನೆಗೆ ಹೋಗಿ, ವಯಸ್ಸಾದವ್ರ ಮನೆಗೆ, ಒಂಟಿಯಾರವ್ರ ಮನೆಗೆ ಅಥವಾ ಅವರಿಗೆಲ್ಲ ಎಬ್ಬಿಸಿ ಅವರಿಗೆ ತೊಂದರೆ ಮಾಡ್ತಕ್ಕಂಥದ್ದು ಅವರಿಗೆ ಜವಾಬ್ದಾರಿ ಕೊಟ್ಟಿಲ್ಲ. ಇಲ್ಲಿಯವರೆಗೂ ಯಾವುದೇ ಅದಕ್ಕೆ ಅಂಥ ಉದಾಹರಣೆಗಳಿಲ್ಲ. ಆದರೆ ರೆಗ್ಯುಲರ್ ಬೀಟ್ ಪೊಲೀಸು ನೀವು ಹೇಳಿದ ಮೇಲೆ ನಮ್ಮ ಈ ಕ್ರಮದ ಜೊತೆಯಲ್ಲೇ ಬಂದಿದೆ. ಅದು ಯಾವಾಗ ಈ ಕಮ್ಯುನಲ್ ಘಟನೆಗಳು ನಡೆಯೋದಕ್ಕೆ ಶುರುವಾಯಿತು, ನಾವು ಸ್ವಾಭಾವಿಕವಾಗಿ ಪೊಲೀಸ್ನವ್ರನ್ನ ಜವಾಬ್ದಾರಿ ಮಾಡ್ತೀವಿ. ನಿಮ್ಮ ಏರಿಯಾದಲ್ಲಿ ಏನೆಲ್ಲ ನಡೆಯುತ್ತೆ ಅದನ್ನು ನೀವು ನಿಯಂತ್ರಣ ಮಾಡದೇ ಇದ್ದರೆ ನಿಮ್ಮ ಮೇಲೆ ಕ್ರಮ ತಗೊಳ್ತೀವಿ ಅಂತ ಹೇಳ್ತೀವಿ ನಾವು ರಿವ್ಯೂ ಮಾಡುವಾಗ. ಅರಗಜ್ಞಾನದಿಂದ ಅವ್ರಿಗೆ ಗೊತ್ತಿದೆ, ಅಶೋಕ್ ಅವ್ರಿಗೂ ಗೊತ್ತಿದೆ, ಯಾಕೆಂದರೆ ತಾವುಗಳು ಕೂಡ ಗೃಹ ಸಚಿವರಾಗಿ ಕೆಲಸ ಮಾಡಿದ್ದೀರಿ. ಆದರೆ ನಿಯಂತ್ರಣ ಈಗ ತಾವು ಹೇಳಿ ಕಾಮತ್ರೆ, ನಾನು ಒಂದು ಪೀಸ್ ಸಮಿತಿ ಸಭೆಯನ್ನು ಮಾಡಿದೆ. ಮನೆಯ ಗೌರವಾನ್ವಿತ ಎಲ್ಲ ಶಾಸಕರುಗಳು ಕೂಡ ಬಂದಿದ್ದರು, ತಾವು ಕೂಡ ಅದರಲ್ಲಿ ಭಾಗವಹಿಸಿದ್ರು. ಎಲ್ಲರಿಗೂ ಒಂದು ರೀತಿಯ ಒಂದು ಭಾವನೆ ಬಂದಿದೆಯಾ ಇಲ್ವಾ? ಹೌದಪ್ಪ, ನಾವೆಲ್ಲ ಶಾಂತಿಯಿಂದ ಇರಬೇಕು, ನಮ್ಮೂರಿಗೆ ಕೆಟ್ಟ ಹೆಸರು ಬರ್ತಾ ಇದೆ, ನಮ್ಮೂರಿಗೆ ಬಂಡವಾಳ ಬರ್ತಾ ಇಲ್ಲ, ನಮ್ಮ ಟೂರಿಸಮ್ ಹಾಳಾಗ್ತಾ ಇದೆ, ಇದು ಆಗಬಾರ್ದು, ನಮ್ಮ ಮಕ್ಕಳಿಗೆ ಮುಂದೆ ಭವಿಷ್ಯ ಒಳ್ಳೆಯದ್ರ ನಿರ್ಮಾಣ ಮಾಡಿಕೊಡ್ಬೇಕು ಅಂತಕ್ಕಂಥದ್ದು ಬಂದಿದೆಯಾ ಇಲ್ವಾ? ತಾವು ಕೂಡ ಭಾಗವಹಿಸಿದ್ರಿ, ಮಾತನಾಡಿದ್ರಿ. ಎಲ್ರಿಗೂ ಬೇಕಾಗಿರೋದು ಒಂದು ಶಾಂತಿ ಇರಬೇಕು ಅಂತ. ಆ ಶಾಂತಿ ಸಭೆ ಕೂಡ ಯಶಸ್ವಿಯಾಗಿದೆ ಅಂಥೇಳಿ ನಾನು ಅಂದ್ಕೊಳ್ತೇನೆ. ಮಾನ್ಯ ಅಧ್ಯಕ್ಷರೇ, ತಮಗೆ ಗೊತ್ತಿದೆ, ಅಲ್ಲಿಂದ ಇಲ್ಲಿಯವರೆಗೂ ಯಾವುದೇ ಅಂಥ ಘಟನೆಗಳು ಇವತ್ತು ರಿಪೋರ್ಟ್ ಆಗಿಲ್ಲ. ನಿಜ, ನಾವು ಅಂಕಿಅಂಶಗಳು ನೋಡಿದ್ರೆ ಅವತ್ತು ಅಷ್ಟು ಮರ್ಡರ್ ಆಗಿತ್ತು, ಇವತ್ತು ಇಷ್ಟು ಮರ್ಡರ್ ಆಗಿತ್ತು, ಇದೆಲ್ಲ ಹೇಳ್ಬೋದು. ಮನಸ್ಸುಗಳು ಒಂದಾಗಬೇಕಲ್ಲ. ಆ ಮನಸ್ಸುಗಳು ಒಂದಾಗೋದಕ್ಕೆ ನಾವೇನೆಲ್ಲ ಪ್ರಯತ್ನ ಮಾಡಬೇಕು ಅದನ್ನು ನಾವು ಮಾಡಲೇಬೇಕಾಗ್ತದೆ. ಆ ಕೆಲಸ ಮಾಡಿದ್ದೀವಿ ವಿನ ಯಾರಿಗೋ ರಾತ್ರಿ ಹೊತ್ತು ಅವ್ರ ಮನೆಗೆ ಹೋಗಿ ಅವ್ರನ್ನ ತೊಂದರೆ ಮಾಡಬೇಕು, ಅನವಶ್ಯಕವಾಗಿ ಅವರಿಗೆ
ಡಿಸ್ಟರ್ಬ್ ಮಾಡಬೇಕು ಅಂತಿಲ್ಲ. ಆದ್ದರಿಂದ ಆ SAF ಅಂತ ಏನು ನಾವು ಸ್ಪೆಷಲ್ ಆ್ಯಕ್ಷನ್ ಫೋರ್ಸ್ ಮಾಡಿದ್ದೇವೆ ಅದು ಒಂದಿಷ್ಟು ಉಪಯೋಗ ಆಗಿದೆ ಅಂತೇಳಿ ನನಗೆ ಅನಿಸುತ್ತೆ. ನಾನು ಖಂಡಿತವಾಗಿ ರೆಗ್ಯುಲರಾಗಿ ಮಾನಿಟರ್ ಮಾಡ್ತಾ ಇದ್ದೇನೆ. ಮಂಗಳೂರನ್ನು, ಉಡುಪಿಯನ್ನು, ಕಾರವಾರದ ಉತ್ತರ ಕನ್ನಡವನ್ನು, ಈ 3 ಜಿಲ್ಲೆ ಜೊತೆಗೆ ಶಿವಮೊಗ್ಗ ಎಲ್ಲಿ ಸೆನ್ಸಿಟಿವ್ ಇದೆ ಅದನ್ನು ರೆಗ್ಯುಲರಾಗಿ ನಾನು ಅದನ್ನು ಮಾನಿಟರ್ ಮಾಡ್ತಾ ಇದ್ದೇನೆ. ಒಂದು ನಿಯಂತ್ರಣಕ್ಕೆ ಬಂದಿದೆ ಅಂತ ಹೇಳಿ ನನಗನ್ಸುತ್ತೆ ಮಾನ್ಯ ಸಭಾಧ್ಯಕ್ಷರೇ. ಆದ್ದರಿಂದ ತಮ್ಮ ಸಹಕಾರ ಭಾಳ ಮುಖ್ಯ. ತಾವೆಲ್ಲ ಏನು ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಇದ್ದೀರಿ, ನಿಮ್ಮ ಸಹಕಾರ ಭಾಳ ಮುಖ್ಯ. ಇದು ಇಲ್ಲದೇ ಇದ್ದರೆ, ನಿಮ್ಮ ಸಹಕಾರ ಇಲ್ಲದೇ ಇದ್ದರೆ ಶಾಂತಿ ಬರೋದಿಲ್ಲ ಅಲ್ಲಿ. ಆದ್ದರಿಂದ ನಾನು ತಮಗೂ ಮನವಿ ಮಾಡ್ಕೊಳ್ತೀನಿ, ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ ಶಾಸಕರುಗಳಿಗೆ ಮತ್ತು ಸಂಸದರಿಗೆ ಎಲ್ರಿಗೂ ಕೂಡ ನಾನು ಮನವಿ ಮಾಡೋದಿಷ್ಟೇ, ತಮ್ಮ ಸಹಕಾರ ಕೊಡಿ, ಶಾಂತಿ ಮಾಡಿ. ಒಳ್ಳೆಯ ಜಿಲ್ಲೆ, ಒಳ್ಳೆಯ ಜನ ಇರುವಂಥ ಜಿಲ್ಲೆ ಅದು. ಮಂಗಳೂರು ನಮಗೆ ಕಿರೀಟಪ್ರಾಯವಾದಂಥದ್ದು ಜಿಲ್ಲೆ ಮಂಗಳೂರು ನಮಗೆ. ಅಲ್ಲಿ ನಾವು ಈಗ ತಾನೇ ನಮ್ಮ ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ಟೂರಿಸಂ ಮಂತ್ರಿಗಳು ಮಾತಾಡ್ತಾ ಇದ್ದು, ಏನಾದರೂ ಮಾಡಿ ಆ ಕೋಸ್ಟಲ್ ಏರಿಯಾದಲ್ಲಿ ಟೂರಿಸಂ ಡೆವಲಪ್ ಮಾಡಬೇಕು ಅಂತ. ಈಗ 10 ನಿಮಿಷದ ಕೆಳಗಡೆ ನಾವು ಮಾತಾಡ್ತಾ ಇದ್ದು. ಅದರಿಂದ ಅದಕ್ಕೆ ಅವಕಾಶ ಇದೆ. ಇಡೀ ದೇಶದಲ್ಲಿ ಇಲ್ಲದೆ ಇರತಕ್ಕಂಥ ಅವಕಾಶ ನಮಗಿದೆ. ಪಕ್ಕದ ಕೇರಳದಲ್ಲಿ ಟೂರಿಸಂ ಭಾಳ ದೊಡ್ಡ ಪ್ರಮಾಣದಲ್ಲಿ ಬೆಳವಣಿಗೆ ಮಾಡಿದ್ದಾರೆ. ನಮಗೇನಾಗಿದೆ? ಜನ ಬರಬೇಕಲ್ಲ. ಅಲ್ಲಿ ಬರಬೇಕಾದ್ರೆ ಒಂದು ಶಾಂತಿ ಇದೆ ಅಂದರೆ ಬರ್ತಾರೆ. ಸಮಾಜದಲ್ಲಿ ಚೆನ್ನಾಗಿದೆಯಪ್ಪ, ಎಲ್ಲವೂ ಚೆನ್ನಾಗಿದೆ ಅಂದರೆ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಜನ ಬರ್ತಾರೆ. ಅದರಿಂದ ಆ ಕಾರಣಕ್ಕಾಗಿ ನಾವು ಸ್ಪೆಷಲ್ ಆ್ಯಕ್ಷನ್ ಫೋರ್ಸ್ ಮಾಡಿದ್ದೇವೆ, ಬಿಟ್ಟರೆ ಬೇರೆ ಏನೂ ಇಲ್ಲ. ಅದು ಪರ್ಮನೆಂಟಾಗಿ ಇರಲೇಬೇಕು ಅಂತ ಏನಿಲ್ಲ. ನಾನು ಅದನ್ನು ಹೇಳಿದ್ದೇನೆ ಶುರುವಿನಲ್ಲೇ. ನಾನು ಮಂಗಳೂರಿಗೆ ಬಂದಂಥ ಸಂದರ್ಭದಲ್ಲಿ ಹೇಳಿ, ಇದನ್ನು ಪರ್ಮನೆಂಟಾಗಿ ಇಡಬೇಕು ಅಂತಿಲ್ಲ. ಶಾಂತಿ ಇದೆ ಅಂತಂದರೆ ಅದರ ಅವಶ್ಯಕತೆಯೇ ಇಲ್ಲ ನಮಗೆ. ಈಗ ನೋಡಿ, ಇದು ನಕ್ಸಲೈಟ್ ಆ್ಯಕ್ಷನ್ ಫೋರ್ಸ್ ಮಾಡಿದ್ದು ನಾವು. ಆ ನಕ್ಸಲೈಟ್ಸ್ ಇಲ್ಲ ಅಂತೇಳಿ ಈಗ ಅದನ್ನು ಡಿಸ್ಮ್ಯಾಂಟಲ್ ಮಾಡಬೇಕು ಅಂತೇಳಿ ನಾವು ಯೋಚನೆ ಮಾಡ್ತಾ ಇದ್ದೇವೆ. ಹಾಗಾಗಿ ಅದನ್ನು ತಾವು ತಪ್ಪು ಅನ್ಯತಾ ಭಾವಿಸಬಾರ್ದು. ಜೊತೆಗೆ ನಮ್ಮ ಪೊಲೀಸ್ನವರಿಗೆ ಯಾರಾದರೂ ಒಂದು ವೇಳೆ ಕಾನೂನು ಮೀರಿ ಪೊಲೀಸ್ನವರು ವರ್ತನೆ ಮಾಡಿದರೆ ಅವರ ಕ್ರಮ ತಗೊಳ್ಳೋಣ. ಅಂಥದ್ದೇನು ನನ್ನ ಗಮನಕ್ಕೆ ಇನ್ನೂ ಕೂಡ ಯಾವುದು ಬಂದಿಲ್ಲ. ಬಂದಿದ್ದರೆ ನನಗೆ ಅವರು ತಿಳಿಸ್ಬೋದು. ಹಾಗಾಗಿ ಮಾನ್ಯ ಅಧ್ಯಕ್ಷರೇ, ಈ ಸ್ಪೆಷಲ್ ಆ್ಯಕ್ಷನ್ ಫೋರ್ಸ್ ಇರ್ಬೋದು ಅಥವಾ ನೈಟ್ ಬೀಟಿಂಗ್ ಮಾಡಿ ನಾವು ಭಾಳ ವಿವರವಾಗಿ ಹೇಳಬೇಕು ಅಂತೇಳಿದರೆ ಭಾಳಷ್ಟು ಕ್ರಮಗಳನ್ನು ತಗೊಳ್ತಾ ಇದ್ದೀವಿ. ಈಗ ಜಿಲ್ಲೆಯಲ್ಲಿ ಗಡಿ ಭಾಗದಲ್ಲಿ ಆಯಕಟ್ಟಿನ ಸ್ಥಳಗಳಲ್ಲಿ ಚೆಕ್ ಪೋಸ್ಟ್ ಮಾಡಿ ಅವ್ರನ್ನ ರೆಗ್ಯುಲೇಟ್ ಮಾಡ್ತಕ್ಕಂಥದ್ದು. ರಾತ್ರಿ ಹೊತ್ತು ಎಲ್ಲ ಯಾರು ಬರ್ತಾರೆ, ಯಾರು ಹೋಗ್ತಾರೆ. ಈಗ ತಾವು ಹೇಳಿದ್ರಿ ಕೇರಳದಲ್ಲಿ, ಅದು ಕೇರಳದಿಂದ ಭಾಳ ಜನ ಬರ್ತಾರೆ ಹೋಗ್ತಾರೆ, ಇದೆಲ್ಲ ಆಗುತ್ತೆ. ಅದನ್ನು ರೆಗ್ಯುಲೇಟ್ ಮಾಡಬೇಕಲ್ಲ. ಅದಕ್ಕೋಸ್ಕರ ಕೂತ್ಕೊಳ್ಳಿ ಕಾಮತ್ರೆ ಸ್ವಲ್ಪ, ಯಾಕೆಂದರೆ ಭಾಳ ಉತ್ತಮವಾದ ಪ್ರಶ್ನೆ ಕೇಳಿದಿರಿ ನೀವು. ಒಂದು ಸ್ವಲ್ಪ ಹೇಳಬೇಕಲ್ಲ. ಅಪರಾಧಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಗುಡ್ ಮಾರ್ನಿಂಗ್ ಬೀಟ್ ಅಂತ ಮಾಡಿದ್ದಾರೆ. ಬೆಳಗ್ಗೆನೆ ಬಂದು ನಿಮ್ಮನ್ನ ಮನೆ ಹತ್ರ ಅವ್ರು ಕೇಳ್ತಿರೋದು ಬಿಟ್ಟು ಇನ್ನೆಲ್ಲ ಹೇಳ್ಬಿಟ್ಟು ಅವ್ರು ಕೇಳಿದ್ರು. ಯಾವುದು ಈ ಒಂದು ಉತ್ತರ ಕೊಡ್ಲಿ, ಗೋಹತ್ಯೆಯನ್ನು ಸೇರಿಸ್ಕೊಳ್ಳಿ ಅಂತ ಕೇಳಿದ್ದಾರೆ. ಆಯ್ತು, ಅದ್ ಬಿಟ್ಟು ಇನ್ನೆಲ್ಲ ಹೇಳ್ತಾ ಇದ್ದೀರಾ. ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೀನಿ. ನಾನು ಹೇಳಿದ್ದೀನಿ ನಿಮಗೆ, ಸಂಭಾವ್ಯ ಕೋಮು ಹಿಂಸಾಚಾರದ ಬಗ್ಗೆ ಕಣ್ಗಾವಲು, ಅದನ್ನು ಅರ್ಥ ಮಾಡ್ಕೋಬೇಕು ನೀವು. ಇನ್ ಬಿಟ್ವೀನ್ ದಿ ಲೈನ್ಸ್ ಅದನ್ನ ನಿಮ್ ಇನ್ ಬಿಟ್ವೀನ್ ದಿ ಲೈನ್ಸ್ ನಮ್ಗೆ ಅರ್ಥ ಆಗಲ್ಲ ಸರ್. ಯಾಕೆ ಅರ್ಥ ಆಗಲ್ಲ ನಿಮಗೆ? ಈಗ ರಾತ್ರಿ ಗಸ್ತು, ಬೀಟ್, ರಾತ್ರಿ ರೌಂಡ್ಸು ಕಡ್ಡಾಯವಾಗಿ ನಡೆಸಲಾಗ್ತಿದೆ, ಆಗ್ತಿದೆಯಲ್ಲ. ಆಮೇಲೆ ರೌಡಿ ಆಸಾಮಿಗಳಿಗೆ ಜಾನುವಾರು ಕಳ್ಳತನ, ಏನು ಸ್ವಾಮಿ ಅಶ್ವತ್ಥನಾರಾಯಣ ಅವರೇ, ಜಾನುವಾರು ಕಳ್ಳತನ ಮತ್ತು ಸಾಗಾಟ, ಮಾದಕ ದ್ರವ್ಯ ಸಾಗಾಟ ಪ್ರಕರಣಗಳ ಆರೋಪಿತರಿಗೆ ಭದ್ರತಾ ಕಾಯ್ದೆಯಡಿ ಪ್ರಕರಣ ದಾಖಲಿಸುವುದು, ಇದೆಲ್ಲ ಆ್ಯಕ್ಷನ್ ಪ್ಲ್ಯಾನನ್ನು ಹೇಳ್ತಾ ಇದ್ದೀನಿ. ಆದ್ದರಿಂದ ಇವೆಲ್ಲವನ್ನು ಕೂಡ ಸೈಬರ್ ಕ್ರೈಮಿಗೆ, ಡ್ರಗ್ಸಿಗೆ ಎಲ್ಲವನ್ನು ಕ್ರಮ ತಗೊಳ್ಳೋದಕ್ಕೆ ನಾವು ಈಗಾಗಲೇ ಅದಕ್ಕೆ ಒಂದು ಮಾಹಿತಿಗಳನ್ನು ನಮ್ಮ ಪೊಲೀಸ್ನವರು ಪ್ರತಿಯೊಬ್ಬರಿಗೂ ಕೂಡ ಗೈಡ್ಲೈನ್ಸನ್ನು ಕೊಟ್ಟಿದ್ದೇವೆ. ಆದ್ದರಿಂದ ಈಗ ನಮಗೆ ಬೇಕಾಗಿರ್ತಕ್ಕಂಥದ್ದು ಮಾನ್ಯ ಅಧ್ಯಕ್ಷರೇ ಶಾಂತಿ ಬೇಕು. ಆ ಭಾಗದಲ್ಲಿ ಶಾಂತಿ ಬೇಕು. ಅದಕ್ಕೆ ಅವರ ಸಹಕಾರವನ್ನು ಕೂಡ ನಾನು ಕೇಳ್ತೇನೆ. ಓಕೆ ಅಶ್ವಥ್ ನಾರಾಯಣ್ ಅಲ್ಲಲ್ಲ, ಅವ್ರು ಅಷ್ಟು ಸುದೀರ್ಘವಾಗಿ ಮಾತಾಡಿದ್ದಾರೆ, ಹೇಳಬೇಕಲ್ಲ. ಅದು ಬೇಕು, ಯಾಕೆಂದ್ರೆ ನೀವು ಹೇಳಿದ್ ಸರಿ ಇದೆ, ಕೇಳಿದ್ದಾರೆ. ನೀವು ಹೇಳಿದ್ ಸರಿ ಇದೆ, ಅವ್ರು ಅಷ್ಟೊಂದು ಕೇಳಿದ್ಮೇಲೆ ದಯವಿಟ್ಟು ನೀವು ಹೇಳಿದ್ ಸರಿ ಇದೆ.
ನಾನು ಒಂದೇ ಒಂದು ಹೇಳ್ತಾ ಇದ್ದೀನಿ ಏನು ಅಂತ ಕೇಳಿದ್ರೆ, ಗೃಹ ಸಚಿವರು ತಾವು ಬಹಳ ಅನುಭವಸ್ಥರು. ನಾನು ಹೇಳುವಂಥದ್ದು ಇಷ್ಟೇ, ಈಗ ಈ ಎಲ್ಲ ವಿಚಾರಗಳಿಗೆ ಪೊಲೀಸು ಏನು ಮಾಡಬೇಕು ಏನು ಮಾಡ್ತಾ ಇದೆ ತಾವು ಹೇಳಿದ್ರಿ, ಸಂತೋಷ. ಯಾಕಾಗ ಆಗತ್ತೆ ಅಂತ ಹೇಳುವಂಥದ್ದನ್ನು ಪೊಲೀಸ್ ಇಲಾಖೆ ತಿಳ್ಕೊಳ್ಬೇಕು. ನಾನು ಹೇಳಿದೆ ಧಾರ್ಮಿಕ ನಂಬಿಕೆ, ಗೋವನ್ನ ಕಳ್ಳತನ ಮಾಡಿ ನಮ್ಮ ಮನೆಯಿಂದ ಕೊಂಡೋಗ್ತಾರೆ, ತಲವಾರನ್ನ ತೋರಿಸಿ ನಮ್ಮ ಮನೆಯಿಂದ ದಿನನಿತ್ಯ ತೆಗೆದುಕೊಂಡು ಹೋಗ್ತಾರೆ. ಯಾರು ಗೋಹತ್ಯೆ ಕೊಂಡೋಗ್ತಾರೆ ಪೊಲೀಸ್ ಇಲಾಖೆ ಗೊತ್ತಿಲ್ವಾ? ಗೊತ್ತಿದೆ. ನಾನು ಹೇಳುವಂಥದ್ದು, ತಾವು ಆಂಟಿ ಕಮ್ಯುನಲ್ ಫೋರ್ಸ್ ಮಾಡಿದ್ದಕ್ಕೆ ಘಟನೆಗಳಾಗುವಂಥ ಕಾರಣ ಏನು ಅಂತ ಕೇಳಿದ್ರೆ, ಈ ಗೋಹತ್ಯೆ, ಅದಕ್ಕಾಗಿ ಇದು ಕಮ್ಯುನಲ್ ಆಗುತ್ತೆ, ಲವ್ ಜಿಹಾದ್ ಅದಕ್ಕಾಗಿ ಕಮ್ಯುನಲ್ ಆಗುತ್ತೆ. ಇದು ಎಲ್ಲವನ್ನ ಅದರಲ್ಲಿ ಅಂತ ತಮ್ಮ ಹತ್ರ ಕೇಳಿಸ್ಕೊಳ್ಳಿ. ಎರಡನೇದು ತಾವು ಮಾಡಿದ್ರಲ್ಲಿ ನಮ್ದೇನೋ ಗೋಹತ್ಯೆ ಗೋ ಕಳ್ಳತನ ಮಾಡ್ತಾರೆ ಅಂದ್ರೆ ಅವ್ರಿಗೆ ರಕ್ಷಣೆ ಮಾಡ್ತೀವ ನಾವು? ಇಲ್ಲಿ ಯಾರು ಮಾಡಬಾರ್ದು. ಅವ್ರಿಗೆ ಕಾನೂನು ಪ್ರಕಾರ ಏನ್ ಕ್ರಮ ತಗೋಬೇಕು ಅದು ತಗೊಳ್ತೀವಿ. ಮಂಗಳೂರು ಒಂದು ಮಿನಿಟಪ್ಪ ಸ್ಪೀಕರ್, ಒಂದೇ ಮಿನಿಟ್. ನೀವು ಕೂಡ, ನಿಮ್ಗೆ ಕೂಡ ಶಾಂತಿ ಬೇಕು, ನನಗೆ ಕೂಡ ಶಾಂತಿ ಬೇಕು. ಒಂದು ನಿಮಿಷ, ಇಲ್ಲಿ ಶಾಂತಿ ಇರ್ಲಿ, ಇಲ್ಲಿ ಅಲ್ಲಿ ಚರ್ಚೆ ಮಾಡ್ಲಿಕ್ಕೆ ಅಲ್ಲ ಸಚಿವರೇ, ಮಿನಿಸ್ಟರ್ ನಾನು ಹೇಳ್ತಾ ಇದ್ದೀನಿ ಇಷ್ಟೇ. ಈಗ ಒಂದು ಸೆಕೆಂಡ್, ಸಚಿವರೇ, ಈಗ ಉತ್ತಮವಾದ ಚರ್ಚೆ, ಒಟ್ಟಾರೆಯಾಗಿ ಶಾಂತಿಯಲ್ಲಿ ಸೌಹಾರ್ದದಿಂದ ಇರಬೇಕು, ಪರಸ್ಪರ ಒಬ್ಬರೊಬ್ಬರು ಅರ್ಥ ಮಾಡಿಕೊಳ್ಬೇಕು. ನಮ್ಮಲ್ಲಿ ಅಲ್ಲಿ ದ್ವೇಷದಿಂದ ಗಲಾಟೆ ಆಗ್ತಾ ಇಲ್ಲ, ಒಬ್ಬನು ಭಯ, ಆ ಕಡೆ ಈ ಕಡೆ ಇಬ್ಬರಿ ಕಡೆಯಿಂದ ಕೂಡ ಕೆಲವರಿಗೆ. ಅದಕ್ಕಾಗಿ ನಿಮ್ಮ ಕಚೇರಿಯಲ್ಲಿ ಎಲ್ಲೊಮ್ಮೆ ಕರೆಸಿ ಪೊಲೀಸ್ ಅಧಿಕಾರಿಗಳನ್ನ ಕರೆಸಿಕೊಂಡು ಏನೆಲ್ಲ ಸಲಹೆ ಸೂಚನೆ ಇದೆ, ಅವ್ರು ಏನೆಲ್ಲ ಪ್ಲ್ಯಾನ್ ಇದೆ, ಅದನ್ನ ಹೇಗೆ ಸರಿಪಡಿಸಬೇಕು, ಅವರವರು ಹೇಗೆ ಒಬ್ಬರೊಬ್ಬರನ್ನ ಅರ್ಥ ಮಾಡಿಕೊಳ್ಬೇಕು. ನಾವು ಮಾತಾಡೋ ಮಾತಲ್ಲಿ ಕೂಡ ವಿಷಯ ಆಗ್ತದೆ, ಕಳ್ಳತನದಲ್ಲಿ ಕೂಡ ಆಗ್ತದೆ, ಇನ್ನೊಂದು ಕಡೆ ಇದನ್ನೆಲ್ಲ ಕೂಡ ಕೂಡೀಕರಿಸಿಕೊಂಡು ಒಂದು ಸಿಸ್ಟಮ್ಯಾಟಿಕ್ ಮಾಡಲಿಕ್ಕೆ ಒಂದು ತಕ್ಷಣ ಮೀಟಿಂಗ್ ಕರೀರಿ, ನಾವೆಲ್ಲರೂ ಅದ್ರಲ್ಲಿ ಭಾಗವಹಿಸುವ. ಅಲ್ಲಿ ಸೂಚನೆ ಕೊಡಿ. ಆಗುವಂಥ ಹಲವಾರು ಕಳ್ಳತನದ ಬಗ್ಗೆ ಆದಾಗ ಎಲ್ಲಿಯೂ ಕಮ್ಯುನಲ್ ಆಗಲ್ಲ ಸರ್. ಕಳ್ಳತನ ಆದಾಗ ಕಮ್ಯುನಲ್ ಆಗಲ್ಲ. ಆದರೆ ಒಂದೇ ಅಧ್ಯಕ್ಷ, ಕೊನೆಯದಾಗಿ ಒಂದು ಹೇಳ್ತೇನೆ.